ನಮಸ್ಕಾರ. ಯುಗಾದಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ನಾಡಿನ ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಕಲಿಯುಗ ಹುಟ್ಟಿದ ದಿನವನ್ನೇ ಯುಗಾದಿ ಅಂತ ಕರೆಯಲಾಗುತ್ತೆ. ಪ್ರತಿ ಚೈತ್ರ ಮಾಸದ ಮೊದಲ ದಿನ ನಮ್ಮ ಹಿಂದೂಗಳ ಹೊಸ ವರ್ಷ. ಈ ವರ್ಷದ ಆದಿಯಲ್ಲಿ ಪಂಚಾಂಗ ಶ್ರವಣ ಮಾಡಿ ಈ ಇಡೀ ವರ್ಷ ಹೇಗಿರುತ್ತೆ, ಮಳೆ ಬೆಳೆ ದೇಶ ಕಾಲಗಳ ಸ್ಥಿತಿಗತಿಗಳೇನು ಅನ್ನೋದನ್ನ ತಿಳಿದುಕೊಳ್ಳೋದು ವಾಡಿಕೆ. ಇದನ್ನ ಸಮಗ್ರವಾಗಿ ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನಾಡಿನ ಪ್ರಸಿದ್ಧ ಜ್ಯೋತಿಷಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾಜಿ ಹಾಗೂ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರಗಳು. ಹಾಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಶಾಸ್ತ್ರಿಗಳೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಮೊದಲಿಗೆ ಗುರುಗಳೇ, ಈ ಸಂವತ್ಸರವನ್ನ ಯಾವ ಸಂವತ್ಸರ ಅಂತ ಕರೆಯಲಾಗತ್ತೆ, ಹಾಗೆ ಈ ವರ್ಷದ ಫಲ ಹೇಗಿದೆ? ಶ್ರೀ ಕಲ್ಯಾಣ ಸುಧಾಕರೋ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾ ಸ್ನಾನ ಫಲಪ್ರದಂ ಶುಭಕರಂ ಗೋದಾನ ಸಾಮ್ಯಂದ್ರಣಾಂ ಆಯುರ್ವರ್ಧನಮುತ್ತಮಂ ಶುಭಕರಂ ವಿದ್ವನ್ಮಹಾಭೂಷಣಂ ಶ್ರೇಯ ಪ್ರಾಪ್ತಿಕರಂ ಪ್ರಭಾತ ಸಮಯೇ ಪಂಚಾಂಗಮಾಕರ್ಣ್ಯತಾಂ. ಶ್ರೀ ಗುರವೇ ನಮಃ. ಗುರುಭ್ಯಶ್ಚ ಗೃಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರ್ವಂತು ಭಾರತೀ. ಆತ್ಮೀಯರೇ, ಈ ವರ್ಷ ಹೇಗಿದೆ ಹೇಳುವಂತಹದ್ದನ್ನು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು. ವರ್ಷದ ಆದಿಭಾಗ, ಯುಗಾನಾಂ ಆದಿಹಿ ಯುಗಾದಿಹಿ, ಯುಗಗಳ ಆದಿಯೇ ಯುಗಾದಿ ಆಗಿರ್ತಕ್ಕಂಥದ್ದು. ಅದರಲ್ಲೂ ಹೊಸ ವರ್ಷ ಬಂತು ಅಂದರೆ ಪ್ರತಿಯೊಬ್ಬರಿಗೂ ಸಹಿತವಾಗಿ ಏನೋ ಒಂದು ವಿಶೇಷತೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ ಹೇಳುವಂತಹ ಭಾವನೆ ಇರ್ತದೆ. ನಮಗೆ ಹೊಸ ವರ್ಷದಲ್ಲಿ ಏನಿದೆ ಫಲ? ಗುರು ಫಲ ಚೆನ್ನಾಗಿದೆಯಾ? ಶನಿ ಚೆನ್ನಾಗಿದ್ದಾನ? ಪ್ರಧಾನವಾಗಿ ಈ ಎರಡು ಗ್ರಹಗಳನ್ನು ನೋಡುವಂತಹ ಒಂದು ಪದ್ಧತಿ ಇರತಕ್ಕಂಥದ್ದು. ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆ ಯಾವ ವಾರ ಬಂದಿದೆ, ಅದು ಬಹಳ ಮುಖ್ಯ. ಈ ವರ್ಷದಲ್ಲಿ ಕ್ರೋಧಿ ನಾಮ ಸಂವತ್ಸರ. ಈ ಸಂವತ್ಸರಕ್ಕೆ ಕ್ರೋಧಿ ಅಂತ ಹೆಸರು. ಕ್ರೋಧಿನಿ ಹೇಳುವಂತಹ ಹೆಸರು ಇರತಕ್ಕಂತಹದ್ದು. ಕ್ರೋಧ ಉಳ್ಳದ್ದು, ಕ್ರೋಧ ಜಾಸ್ತಿ ಆಗುವಂತಹದ್ದು, ಸಿಟ್ಟು, ಕೋಪ ಅಥವಾ ಬವಣೆ ಇತ್ಯಾದಿಗಳು ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದೇ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ. ಹೌದು ಗುರುಗಳೇ, ನೀವು ಹೇಳ್ತಾ ಇರೋದು ನೋಡಿದ್ರೆ ಈ ವರ್ಷ ಕ್ರೋಧ ಅಂತ ಹೇಳಿದ್ರಿ, ಅದಕ್ಕೆ ಪರಿಹಾರವೂ ಖಂಡಿತವಾಗಿಯೂ ಇರುತ್ತೆ. ಅದು ರಾಶಿಗಳ ಮೇಲೆ ಯಾವ ರೀತಿ ಈ ವರ್ಷ ಫಲವನ್ನ ನೀಡುತ್ತೆ, ಜೊತೆಗೆ ಯಾವ ರೀತಿಯ ಒಂದಷ್ಟು ತೊಡಕುಗಳಿದ್ದಾವೆ, ಅದಕ್ಕೆ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಹೋಗಿ. ಅದಕ್ಕೂ ಮುಂಚೆ ಶಾಸ್ತ್ರಿಗಳೇ, ಈಗ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಕೂಡ ಆರಂಭ ಆಗ್ತಾ ಇದೆ. ರಾಜಾದಾಯ ಹೇಗಿದೆ, ದೇಶದ ಸ್ಥಿತಿಗತಿಗಳು ಹೇಗಿರುತ್ತೆ, ಅದರ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರುತ್ತೆ ಈ ಹೊಸ ವರ್ಷ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೈಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರವಿಹಿ. ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಈಗಾಗಲೇ ಗುರುಗಳು ಹೇಳಿದ್ರು, ಕ್ರೋಧಿ ಅಂದರೆ ಸಿಟ್ಟು ಅಂತ. ಸಿಟ್ಟಿನ ಒಂದು ವಾತಾವರಣ ಇರುತ್ತದೆ ಅಂತ. ಕ್ರುಧ್ಯತೆ ಇತಿ ಕ್ರೋಧಿ ಅಂತ ಹೇಳ್ತಾರೆ. ಅಂದರೆ ಕೋಪವನ್ನು ಪ್ರಕಟ ಮಾಡ್ತಕ್ಕಂಥದ್ದು ಅಂತ. ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ, ಕಾಮ ಏಷಃ ಕ್ರೋಧ ಏಷಃ ಅಂತ. ಇವೆರಡರಿಂದಲೇ ಸಮಾಜದ ವ್ಯವಸ್ಥೆ ಅಂತಕ್ಕಂಥದ್ದು ಏನಿದೆ ಇದು ಹಾಳಾಗುತ್ತೆ ಅಂತ. ಹೀಗಾಗಿ ಕ್ರೋಧಿ ಅಂತಕ್ಕಂಥ ಸಂವತ್ಸರ ಏನಿದೆ ಇದು ಒಂದು ರೀತಿಯ ಬೆಂಕಿಯ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ. ಇಲ್ಲಿ ಕುಜ ರಾಜ, ಶನೈಶ್ಚರ ಮಂತ್ರಿ ಇಬ್ಬರೂ ಪಾಪಗ್ರಹಗಳು ಅಂತಲೇ ಶಾಸ್ತ್ರ ನಿರ್ಣಯಿಸುತ್ತೆ. ಒಬ್ಬ ಸಿಟ್ಟಿನ ಅಧಿಪತಿ, ಮತ್ತೊಬ್ಬ ಕಷ್ಟ ನಷ್ಟ ದುಃಖಂ ದಿನೇಶಾತ್ಮಜ ಅಂತ, ದುಃಖವನ್ನು ಕೊಡ್ತಕ್ಕಂಥವನು ಅಂತ. ಹೀಗಾಗಿ ಕಷ್ಟ ದುಃಖ ಎರಡೂ ಮಿಶ್ರಣವಾಗಿ ಆಡಳಿತಕ್ಕೆ ಬಂದರೆ, ಆಡಳಿತ ನಡೆಸುವಂಥದ್ದಾದರೆ ಸಮಾಜದ ಸ್ಥಿತಿ ಹೇಗಾಗುತ್ತೆ ಇದನ್ನು ಜನರು ಅರ್ಥ ಮಾಡಿಕೊಳ್ಬೇಕು. ಯಾವಾಗ ಕಠಿಣ ಅಂತಕ್ಕಂಥದ್ದು ಎದುರುಗಡೆ ಇದೆ ಅದನ್ನು ನಾವು ಗಂಭೀರವಾಗಿ ತಗೊಳ್ಬೇಕು. ಪ್ರತಿಯೊಬ್ಬರು ಅವ್ರದ್ದೇ ಆದ ಒಂದು ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿಯನ್ನು ನಿಭಾಯಿಸಿದ್ರೆ ಬಹುಶಃ ಈ ಕ್ರೋಧಿ ಸಂವತ್ಸರನ ಸುಲಭವಾಗಿ ದಾಟಬಹುದು ಅಂತ ನನಗನ್ಸುತ್ತೆ. ಹಾಗಾಗಿ ಈ ವರ್ಷ ಎಲ್ಲರಿಗೂ ಒಂದು ಸಮಾಧಾನ ಬೇಕು, ಶಾಂತಿ ಬೇಕು. ಇದನ್ನು ನಾವೇ ತಂದುಕೊಳ್ಬೇಕು. ಉಪದೇಶ ಮಾಡೋದ್ರಿಂದ
ಪ್ರಯೋಜನ ಇಲ್ಲ, ನಾವೇ ಅರ್ಥಕೊಳ್ಳುವುದರಿಂದ ಪ್ರಯೋಜನ ಇದೆ ಅಂತ ಅನಿಸುತ್ತೆ. ಸರಿ ಶಾಸ್ತ್ರಿಗಳೇ, ಈಗ ಈ ಒಂದು ಯುಗಾದಿ ಹೇಗಿರುತ್ತೆ ಅನ್ನೋದನ್ನು ಚಿಕ್ಕದಾಗಿ ತಿಳಿಸ್ಕೊಟ್ರಿ. ಈಗ ಪ್ರತಿಯೊಂದು ರಾಶಿಗಳ ಮೇಲೆ ಯಾವ ರೀತಿಯ ಒಂದು ಪ್ರಭಾವ ಬೀರುತ್ತೆ, ಕ್ರೋಧ ಕಷ್ಟಗಳು ಹೆಚ್ಚಿರುತ್ತೆ ಅಂತ ಹೇಳ್ತಾ ಇದ್ರಿ, ಆದರೆ ಅದಕ್ಕೆ ಪರಿಹಾರಗಳು ಕೂಡ ಖಂಡಿತವಾಗಿಯೂ ಇರುತ್ತೆ. ಪ್ರತಿಯೊಂದು ರಾಶಿಯ ಮೇಲೆ ಯಾವ ರೀತಿಯ ಫಲಗಳಿದಾವೆ ಅನ್ನೋದನ್ನು ಸಮಗ್ರವಾಗಿ ತಿಳಿಸ್ಕೊಡ್ತಾ ಹೋಗಿ. ಮೊದಲಿಗೆ ಗುರುಗಳೇ, ಮೇಷರಾಶಿಗೆ ಈ ವರ್ಷ ಹೇಗಿದೆ? ಮೊದಲಿಗೆ ಮೇಷರಾಶಿಯವರ ಫಲವನ್ನು ನೋಡುವಾಗ ಜನ್ಮರಾಶಿಯಲ್ಲೇ ಗುರು ಇದ್ದಾನೆ, ಭಾಗ್ಯಾಧಿಪತಿ, ಜೊತೆಯಲ್ಲಿ ಚಂದ್ರನೂ ಇದ್ದಾನೆ. ಗುರುಚಂದ್ರ ಯೋಗ ಭಾಗ್ಯ ವೃದ್ಧಿಯಾಗುವಂತಹ ಸಂಕೇತ ಇರತಕ್ಕಂಥದ್ದು. ಗುರುಚಂದ್ರರು ಒಟ್ಟಾದರು ಅಂದರೆ ಏನು ಫಲ? ಗಜಕೇಸರಿ ಯೋಗದ ಫಲವನ್ನು ಕೊಡ್ತದೆ. ಗಜಕೇಸರಿ ಸಂಜಾತಃ ತೇಜಸ್ವಿ ಧನಧಾನ್ಯವಾನ್ ಮೇಧಾವಿ ಗುಣಸಂಪನ್ನ ರಾಜಪ್ರಿಯಕರೋ ಭವೇತ್. ಮೇಷರಾಶಿಯವರಿಗೆ ಅತ್ಯಂತ ಶುಭದಾಯಕವಾದಂತಹ ಫಲ. ಯಾಕೆ? ಶನಿಯ ದೃಷ್ಟಿ ಇದೆ, ಆದರೂ ಸಹಿತವಾಗಿ ಶುಭದಾಯಕವಾದಂತಹ ಫಲ. ಯಾಕೆ? ಅವನು ಭಾಗ್ಯಾಧಿಪತಿಯಾಗಿದ್ದಾನೆ, ಆದ್ದರಿಂದಲೇ ಭಾಗ್ಯವೃದ್ಧಿ ಆಗಿರತಕ್ಕಂತಹದ್ದು. ಅದರಲ್ಲೂ ರಾಜಕೀಯದಲ್ಲಿರ್ತಕ್ಕಂಥವರಿಗೂ ಸಹಿತವಾಗಿ ಭಾಗ್ಯವೃದ್ಧಿಯಾಗುವಂತಹ ಸಂದರ್ಭ ಇದೆ ಮೇಷರಾಶಿಯವರಿಗೆ. ಜೊತೆಯಲ್ಲಿ ಚಂದ್ರನೂ ಸೇರಿದ್ದರಿಂದ ಸುಖಾಧಿಪತಿ ಅವನು. ಹೀಗಾಗಿ ಸುಖ ಸಮೃದ್ಧಿ ನೆಮ್ಮದಿಯನ್ನು ಕೊಡತಕ್ಕಂಥವನು. ಆರೋಗ್ಯ ಭಾಗ್ಯ, ಸುಖ ಸಮೃದ್ಧಿ, ನೆಮ್ಮದಿ, ಸಂತೋಷ, ಸಂಭ್ರಮ ಇದನ್ನೆಲ್ಲವನ್ನೂ ಕೊಡತಕ್ಕಂತಹ ಗುರು ಮತ್ತು ಚಂದ್ರ ಯೋಗ, ಗಜಕೇಸರಿ ಯೋಗ ಇದು ಮೇಷರಾಶಿಯವರಿಗೆ ಇವತ್ತಿನ ದಿವಸ ಇದೆ ಅಂದಾಗ ಈ ವರ್ಷ ಪೂರ್ತಿ ನಿಮಗೆ ಸುಖ ಇದೆ ಅಂತ ಸ್ಪಷ್ಟವಾಗಿ ಕಾಣಿಸ್ತದೆ. ಹಾಗಂತ ನಿಮಗೆ 7.5 ಆರಂಭವಾಗ್ತದೆ ಈ ವರ್ಷದಲ್ಲೇ. ಕೊನೇ ಭಾಗದಲ್ಲಿ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯಂದೇ ಶನೇಶ್ವರನು ನಿಮಗೆ 12ನೇ ಮನೆಗೆ ಬರ್ತಾ ಇದ್ದಾನೆ ಅಂದಾಗ ನಿಮಗೆ 7.5 ಈ ವರ್ಷದ ಕೊನೆ ಭಾಗದಲ್ಲಿ ಆರಂಭವಾಗ್ತಾ ಇದೆ ಮೇಷರಾಶಿಯವರಿಗೆ. ಆದ್ದರಿಂದ ಸ್ವಲ್ಪ ಜಾಗೃತಿಯಾಗಿ. ಈಗಾಗಲೇ ಶನಿ ದೃಷ್ಟಿ ಬಿದ್ದೋಗಿದೆ. ಮನೆಯಿಂದ ಹೊರಗೆ ಬಿದ್ದ ತಕ್ಷಣದಲ್ಲೇ ಕಾಕದೃಷ್ಟಿ, ಕಾಗೆಗಳು ಕೂಗೋದನ್ನು ಕೇಳ್ತೀರಿ, ಅಥವಾ ನಿಮ್ಮ ವಾಹನದ ಮೇಲೆ ಕಾಗೆಗಳು ಕೂಡಿರಬಹುದು, ಅಥವಾ ಕಾಗೆಗಳಿಂದ ತೊಂದರೆಯಾಗಬಹುದು. ಗೃಧ್ರಗಳು ಅವು ಮೇಲೆ ಹಾರಿ ಹೋಗುವಾಗ ನಿಮ್ಮ ಮೇಲೆ ಏನಾದರೂ ತೊಂದರೆಯನ್ನು ಮಾಡಿತ್ತು. ಆದ್ದರಿಂದ ಸ್ವಲ್ಪ ಜಾಗೃತಿಯಾಗಿರಬೇಕು. ಶನಿಯ ದೃಷ್ಟಿ ಅಪಾಯ. ಶನಿ 7.5ಗಿಂತಲೂ ದೃಷ್ಟಿ ಮತ್ತು ಅಪಾಯವಾಗಿರ್ತಕ್ಕಂಥದ್ದು. ಈಗಾಗಲೇ 3ನೇ ದೃಷ್ಟಿಯಲ್ಲಿ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ ಅಂದಾಗ 3 ಜನರಿಂದ ನೀವು ಈ ವರ್ಷದಲ್ಲಿ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. 3 ವ್ಯಕ್ತಿಗಳಿಂದ ನಿಮಗೆ ಆಪತ್ತುಗಳು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಸುಖ ಇದೆ ಅಂತ ನೀವು ಸಂತೋಷದಲ್ಲಿ ಸಂಭ್ರಮದಲ್ಲಿ ಇರ್ತೀರಿ, ಆದರೂ ಸಹಿತವಾಗಿ ಸಾಕಷ್ಟು ತೊಂದರೆಯನ್ನೂ ಅನುಭವಿಸಬೇಕಾಗ್ತದೆ. ಯಾಕೆಂದರೆ ಪಿತೃಸ್ಥಾನ ಅದು. ಪಿತೃಸ್ಥಾನಾಧಿಪತಿಯಾದಂತಹ ಗುರು ನಿಮ್ಮ ರಾಶಿಯಲ್ಲಿದ್ದಾನೆ ಅಂದಾಗ, ಜೊತೆಯಲ್ಲಿ ಪಾಪಗ್ರಹಗಳ ದೃಷ್ಟಿ ಇದೆ ಅಂದಾಗ ತಂದೆಯಿಂದ ಕಷ್ಟ ಆಗ್ಬೋದು ಮಕ್ಕಳಿಗೆ. ಮಕ್ಕಳು ತಂದೆಯ ಬಗ್ಗೆ ಕ್ರೋಧಗೊಳ್ಳುವಂತಹ ಸಾಧ್ಯತೆಯೂ ಇರತಕ್ಕಂಥದ್ದಿದೆ. ತಂದೆ ಮಕ್ಕಳ ಬಾಂಧವ್ಯ ಒಡೆದು ಹೋಗುವ ಸಾಧ್ಯತೆ ಇದೆ. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕು. ಪರಿಹಾರಕ್ಕೆ ಏನು ಮಾಡಬೇಕಾಗಿದ್ದರೆ, ಚಂಡಿಕಾ ಹವನಂಕಲು ಸರ್ವರ್ಜಾ ವಿಧೇಯಂ ಸ್ಯಾತ್. ಚಂಡಿಕಾ ಹೋಮವನ್ನು ಮಾಡಿಕೊಳ್ಳಿ ಶಾಂತಿಗೆ. ಕ್ರೋಧದಿಂದಲೇ ತೆಗಿಬೇಕು ಅಂದರೆ, ಚಂಡಿಯಿಂದಲೇ ಶಮನ ಮಾಡಬೇಕು ಅಂದರೆ ಶಾಂತಿ ಮಂತ್ರವನ್ನು ನಾವು ಪಠನ ಮಾಡಬೇಕು. ಆದ್ದರಿಂದ ಚಂಡಿಕಾ ಹೋಮವನ್ನು ಮಾಡಿಕೊಳ್ಳುವುದರಿಂದ, ಅದರಲ್ಲೂ ಮೇಷರಾಶಿಗೆ ಸಂಖ್ಯೆ 9, ಆದ್ದರಿಂದ ನವಚಂಡೀ ಹವನವನ್ನು ಮಾಡುವುದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತದೆ. ಕೆಂಪು ಬಟ್ಟೆ ನಿಮಗೆ ಆಗಿ ಬರುವಂತಹದ್ದು. ನಿಮ್ಮ ದಿಕ್ಕು ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯ ದೇವರಿಗೆ ನಮಸ್ಕಾರ ಮಾಡಿಕೊಳ್ಳಿ. ಈ ವರ್ಷ ಪೂರ್ತಿ ಸುಬ್ರಹ್ಮಣ್ಯ ದೇವರ ಆರಾಧನೆಯಿಂದ ನಿಮಗೆ ಕ್ಷೇಮವಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.